ಒಪ್ಕೊಂಡಿದ್ರು ವಿನಃ ಮಾಡಲಿಲ್ಲ. ಎಲ್ಲರೂ ಒಪ್ಕೊಂಡಿದ್ರು. ಈಗೂ ಅವ್ರು ಹೇಳ್ತಾರೆ ಡಬಲ್ ಮಾಡ್ತೀವಪ್ಪ ಅವ್ರ ಆದಾಯ ಅಂತ. ಹೆಂಗೆ ಡಬಲ್ ಆಗ್ತದೆ? ಅದಕ್ಕೆ ಉತ್ತರ ಇಲ್ಲ. ಯಾಕೆಂದ್ರೆ ಈ ದೇಶದ ರೈತನ ದಿನದ ಆದಾಯ 27 ರೂಪಾಯಿ ಸ್ವತಃ ಪಾರ್ಲಿಮೆಂಟಲ್ಲಿ ಒಪ್ಕೊಂಡದ. ಲಾಭದ ಉದ್ಯೋಗ ಅಲ್ಲಪ್ಪ ಅಂತ ಫಿಕ್ಸ್ ಆಗ್ಯದ. ಹೀಗಾಗಿ ಅನೇಕ ರೈತರು ತಮ್ಮ ಉದ್ಯೋಗ ಬಿಟ್ಟು ಹೋಗ್ತಾ ಇದ್ದಾರೆ. ಇಷ್ಟಾದರೂ ಸಲ ಇವತ್ತಿಗೂ ನಮ್ಮ ಮೋದಿಯವರು MSP ಕಾನೂನು ಮಾಡ್ತಾ ಇಲ್ಲ. ಅದಕ್ಕಾಗಿ 700 ಜನ ರೈತರು ತೀರ್ಕೊಂಡ್ರಲ್ಲ. ಅದು ಒಂದೇ ಅಲ್ಲ, 3 ಕಾರ್ಯಕಾಲ ತಂದೇನು ಕಾರ್ಪೊರೇಟ್ಗಳ ಕೈಯಲ್ಲಿ ಇಡೀ ರೈತಾಪಿ ಜನರು ತುರ್ಕುವಂಥ ಪ್ರಯತ್ನ ಮಾಡಿದರು, ಶಿಕ್ಷುವಂಥ ಪ್ರಯತ್ನ ಮಾಡಿದರು. ಅದು ಅವೈಜ್ಞಾನಿಕಂತೆ ಎಷ್ಟೋ ಹೇಳಿದ್ರು, ಕೇಳಲಿಲ್ಲ. ಕೊನೆಗೆ ಇಲ್ಲ, ನಾನು ಕನ್ವಿನ್ಸ್ ಮಾಡುವಲ್ಲೇ ರೈತನ ಕನ್ವಿನ್ಸ್ ಮಾಡಲು ಸೋತಿದ್ದೀನಿ, ಅದಕ್ಕೆ ಹಿಂದೆ ತಗೊಳ್ತಾ ಇದ್ದೀನಿ ಅಂತೇಳಿ ಅಷ್ಟು ಹೇಳಿ ಮತ್ತು MSP ಕಾನೂನು ಮಾಡಿದ್ರು ಅಂತೇಳಿ ಇವತ್ತು ಕಾನೂನಿಲ್ಲ. ಇದು ಕಾಂಗ್ರೆಸ್ಸು ಮಾಡಿಲ್ಲ. ಇಲ್ಲಿವರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅದು ಮಾಡಬೇಕಾಯ್ತು ಕಾನೂನು. ಇಷ್ಟೊಳಗದ MSP ಕಾನೂನು ಮಾಡಿಲ್ಲ. ಅದು ಎಲ್ಲ ಪಾರ್ಟಿಗಳು ತಮ್ಮ ಪೊಲಿಟಿಕಲ್ ಫ್ಯೂಚರ್ ಕರಿಯರ್ ನೋಡ್ತಾ ಇದ್ದಾರೆ. ಹಂಗೆ ಇವತ್ತು ನಮ್ಮ ಹೈಕಮಾಂಡ್ ಇದ್ದು ತನ್ನ ಫ್ಯೂಚರ್ ನೋಡಿಕೊಂಡು ಕರ್ನಾಟಕದಲ್ಲೇ ಕಾಂಗ್ರೆಸ್ ಉಳಿಬೇಕಾದ್ರೆ ಎಲ್ಲರ ಪ್ರೀತಿಯನ್ನು ಉಳಿಸ್ಕೊಂಡಾಗ ಅದರಲ್ಲೂ ಲಿಂಗಾಯತ್ ಮತ್ತು ಒಕ್ಕಲಿಗ ಕಮ್ಯುನಿಟಿಗಳು ಇವರು ಡಾಮಿನೆಂಟ್ ಇದ್ದಾರೆ, ಅಧಿಕಾರ ಹಿಡಿಯೋದ್ರಲ್ಲಿ ಮಾಹಿರ್ ಅದಾರ. ಇವ್ರನ್ನ ಬಿಟ್ಟು ಕೊಡೋದು ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಎಷ್ಟೋ ಲಗಾಟಿ ಹೊಡೆದ್ರು ಸಹಿತ ಅವ್ರ ಮಾತನ್ನು ಹಿಂಸರಿಸಿ. ಯಾಕಂದ್ರೆ DK ಶಿವಕುಮಾರ್ ಅವರು ಸಹಜದ ಒಂದು ವೇಳೆ ಇದೇ ರೀತಿಯಾಗಿ ಬಂತಂದ್ರೆ ನಾವು ಒಕ್ಕಲಿಗರೆಲ್ಲ ಮಾತು ನಡೆಯೋದಿಲ್ಲ ಅನ್ನೋಂಥ ಮಾತು. ಜೊತೆಗೆ HD ಕುಮಾರಸ್ವಾಮಿಗಳು ಭಯ ಅದ ಅವ್ರಿಗೆ, ಕುಮಾರಸ್ವಾಮಿ ಮತ್ತು ದೇವೇಗೌಡರ ಮನೆತನದ ಬಗ್ಗೆ.